SCMS ಶಾಲೆ ಮಾದಾಪುರ. ಇಲ್ಲಿನ ವಿದ್ಯಾರ್ಥಿಗಳಿಂದ ಖೋ ಪಂದ್ಯಾವಳಿ ವಿಭಾಗ ಮಟ್ಟ ಮತ್ತು ತಾಲೂಕು ಮಟ್ಟಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕೋಸ್ಕರ ತುಂಬ ಪ್ರತಿನಿತ್ಯ ಪರಿಶ್ರಮ ಆಗ್ತಾಯಿದ್ದಾರೆ. ಆ ಮಕ್ಕಳುಗಳಿಗೆಲ್ಲ ಒಳ್ಳೆಯದಾಗಲಿ. ಆ್ಯಕ್ಚುಲಿ ತುಂಬ ಮಳೆನೇ ಇದೆ, ತುಂಬ ಮಳೆ ಇದೆ. ಆ್ಯಕ್ಚುಲಿ ಲೈವಲ್ಲಿ ಯಾರ್ಯಾರು ಇದ್ದೀರಾ ಅಥವಾ ವೀಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ದೀರಾ, ದಯಮಾಡಿ ಮಕ್ಕಳ ಆ ಸ್ಪೋರ್ಟಿವ್ ಮೈಂಡ್ಗೆ ನಿಮ್ಮೆಲ್ಲರದು ಒಂದು ಲೈಕ್ ಇರಲಿ. ಇಲ್ಲಿನ PT ಸರ್ ಕೂಡ ಅಷ್ಟೇ, ಸಂಜಯ್ ಅಂತೇಳಿ, ತುಂಬ ಮಕ್ಕಳಿಗೆ ಉತ್ಸುಕತೆಯಿಂದ ನೋಡಿ ಎಷ್ಟು ಮಳೆ ಬರ್ತಾಯಿದೆ, ತುಂಬಾ ಮಳೆ ಇದೆ. ಮಳೆ ಇದ್ದರೂ ಕೂಡ ನೋಡಿ ಮಕ್ಕಳುಗಳು ಯಾವುದಕ್ಕೂ ಒಂಥರ ಅಂಜುತ್ತಾ ಇಲ್ಲ. ಅವರು ಖುಷಿ ಆಗುತ್ತೆ, ಯಾಕೆಂದರೆ ನಮ್ಮ ಮೈಸೂರು ಜಿಲ್ಲೆಯಲ್ಲೂ ಕೂಡ ಖೋಗೆ ಎಷ್ಟೊಂದು ಸಪೋರ್ಟ್ ಇದೆ ಅಂತಂದರೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಇಂಥ ಮಕ್ಕಳುಗಳನ್ನು ನಾವುಗಳು ಸಪೋರ್ಟ್ ಮಾಡಿ ಬೆಳೆಸಬೇಕು. ಅದೇ ರೀತಿ ಈಗ ನಮ್ಮ ಮನೆಗಳಲ್ಲೂ ಕೂಡ ಮಕ್ಕಳಿರ್ತಾರೆ. ಅವ್ರುಗಳಲ್ಲೂ ಕೆಲವೊಂದು ಸ್ಪೋರ್ಟಿವ್ ಗೇಮ್ಸ್ ಮೈಂಡ್ಸ್ ಇರುತ್ತೆ. ಕೆಲವರು ಕಬಡ್ಡಿ ಇರ್ಬೋದು, ಕೆಲವರು ವಾಲಿಬಾಲ್ ಇರ್ಬೋದು, ಮತ್ತು ಕೆಲವರು ಎಲ್ಲ ಥರ ಗೇಮ್ಗಳಲ್ಲಿ. ಈಗ ನೋಡಿ ಖೋದಲ್ಲಿ ಇಷ್ಟು ಮಕ್ಕಳೆಲ್ಲ ಭಾಗವಹಿಸ್ತಾ ಇದ್ದಾರೆ ಇಂಟ್ರೆಸ್ಟಿಂದ. ಇದಕ್ಕೆ ಗೈಡ್ ಮಾಡ್ತಾರಂಥ PT ಸರ್ ಆಗ್ಬೋದು, ಮತ್ತು ಭಾಗವಹಿಸ್ತಾರಂಥ ಮಕ್ಕಳಾಗ್ಬೋದು, ಇವರೆಲ್ಲರೂ ಕೂಡ ವಿಭಾಗ ಮಟ್ಟ ಆಗ್ಬೋದು ಅಥವಾ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳು ಇವರೆಲ್ಲ ಬೆಳಿಬೇಕು. ಇದೊಂದೇ ಶಾಲೆ ಅಂತಲ್ಲ ನಾನು ಹೇಳ್ತಾ ಇರೋದು, ಎಲ್ಲ ಶಾಲೆಗಳಲ್ಲೂ ಕೂಡ PT ಸರ್ಗಳು ತನ್ನದೇ ಆದಂಥ ಪಾಪ ತುಂಬ ಪರಿಶ್ರಮವನ್ನು ಆಗ್ತಾ ಇರ್ತಾರೆ. ಕೆಲವು ಮಕ್ಕಳುಗಳು ವೀಡಿಯೋಗಳು ಸಿಗೋಲ್ಲ, ಕೆಲವು ಮಕ್ಕಳಿಗೆ ಗೈಡರ್ಗಳಿರಲ್ಲ. ಈ ಥರ ಗೈಡರ್ಗಳು, ಒಳ್ಳೆ ಗೈಡರ್ಗಳು ಸಿಕ್ಕಿದಾಗ ಮಕ್ಕಳುಗಳು ಏನು ಮಾಡಬೇಕಾಗುತ್ತೆ, ಬಳಸ್ಕೋಬೇಕಾಗುತ್ತೆ. ನೋಡಿ ರನ್ನಿಂಗ್, ಆ ಮಕ್ಕಳು ರನ್ನಿಂಗ್ ಮಾಡಬೇಕಾದ್ರೆ ಒಂದು ಖುಷಿ ಆಗುತ್ತೆ. ನೋಡಿ ಚಿರತೆ ಥರ ಹೋಗ್ತಾರೆ, ಅಲ್ಲಿದ್ದವರು ಮತ್ತೆ ಇಲ್ಲಿ ಬರ್ತಾರೆ. ಇದು SCMS ಶಾಲೆ, ಶ್ರೀ ಚಂದ್ರಮೌಳೇಶ್ವರ ಶಾಲೆ ಮಾದಾಪುರ ಮತ್ತು ಕೋಳಗಾಲ. ಇಲ್ಲಿಂದ HD ಕೋಟೆ, ಇಲ್ಲಿಂದ ವಿಡಿಯೋ ಬರ್ತಾ ಇದೆ. ಇದು ಈ ಶಾಲೆಯಲ್ಲಿ ಅತಿ ಹೆಚ್ಚಾಗಿ ಆಡೋಂಥ ಆಟ ಅಂದರೆ ಖೋ ಒಂದೇ. ಖೋದಲ್ಲಿ ಈಗ ಪ್ರೈಮರಿ ಮಕ್ಕಳು ಅಂದರೆ 1 to 7th ಏನಿದ್ದಾರೆ ಅವರಲ್ಲೂ ಕೂಡ ಬಾಯ್ಸ್ ಮತ್ತು ಗರ್ಲ್ಸ್ 2 ಟೀಮು ಇದೆ. ಇದರಲ್ಲೂ ಅಷ್ಟೇ, ಯಾವುದರಲ್ಲಿ ಹೈಸ್ಕೂಲಲ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ ಟೀಮ್ 2 ಇದೆ. ಇದುವರೆಗೂ 2024-25ನೇ ಸಾಲಲ್ಲಿ ಈ ಶಾಲೆ ಸಮಗ್ರ ಪ್ರಶಸ್ತಿಯನ್ನು ತಗೊಂಡೈತೆ.
ಅಂಜಲಿ ಕರೀತಾ ನೋಡಿ ಖೋಖೋ ಪಂದ್ಯ ಸಾರಿ ಖೋಖೋ ಪಂದ್ಯ ಅಂದ್ರೇ ಹೀಗೆ ನೋಡಿ. ಖೋಖೋ ಸ್ಪೋರ್ಟ್ಸಲ್ಲಿ ಎಷ್ಟು ನಿಮಿಷ ಅಂಥೇಳಿ, ಈಗ 5 ನಿಮಿಷನೋ 7 ನಿಮಿಷನೋ ಈ ರೀತಿ ಆಟ ಆಡ್ತಾರೆ. 5 ನಿಮಿಷ ಆದ ತಕ್ಷಣ ಮತ್ತೆ ಒಂದು ರೌಂಡ್ ಆಗುತ್ತೆ, ಮತ್ತು ಅವ್ರಿಗೆ ಬ್ರೇಕ್ಗೆ ಟೈಮ್ ಕೊಟ್ಟು ಈಗ ನೋಡಿ, ಈಗ ಡಿಸ್ಕಸ್ ಮಾಡ್ತಾಯಿದ್ದಾರಲ್ಲ, ಈ ರೀತಿ ಡಿಸ್ಕಷನ್ನು ಮಾಡಿಕೊಂಡು ಮತ್ತೆ ತನ್ನ ಪಾಡಿಗೆ ತಾನು ಒಂದು 2 ನಿಮಿಷ 3 ನಿಮಿಷ ಬ್ರೇಕ್ ಆದಮೇಲೆ ಮತ್ತೆ 5 ನಿಮಿಷ ಮ್ಯಾಚ್ ಇರುತ್ತೆ. ಇದೇ ರೀತಿ 2 ರೌಂಡ್ಸ್ 3 ರೌಂಡ್ಸ್ ಆಡ್ತಾರೆ. ಸೊ ಅದರ ಬಗ್ಗೆ ನನಗೆ ಅಷ್ಟು ಐಡಿಯಾಸ್ ಇಲ್ಲ ನೋಡಿ. ಈಗ ಟೈಮ್ ಸಿಕ್ಕಿದಾಗ ಗೈಡರ್ ಯಾರಿದ್ದಾರೆ, ಅಂದರೆ ಟೀಮ್ ಲೀಡರ್ ಯಾರು ಇರ್ತಾರೆ, ಅವರುಗಳು ಏನು ಬೇಕೋ ಅದನ್ನು ಟೀಮ್ಗೆ ಸಪೋರ್ಟನ್ನು ಮಾಡ್ತಾರೆ. ಅಂದರೆ ಯಾವ ರೀತಿ ಆಡಬೇಕು ಏನು, ಅದರ ಬಗ್ಗೆ ಗೈಡೆನ್ಸನ್ನು ಕೊಡ್ತಾ ಹೋಗ್ತಾರೆ. ನೋಡಿ, ಮಕ್ಕಳಿಗೆ ಎಂಕರೇಜ್ ತುಂಬೋದು ಕೂಡ ಇದೇ ಸಮಯನೇ, ಮತ್ತು ಅವ್ರಿಗೆ ಬೈಬೇಕು ಅಂದ್ರೂ ಇದೇ ಸಮಯನೇ. ಏಕೆಂದರೆ ಯಾರು ಆಡಿಲ್ಲ ಅವರು ಬೈತಾರೆ, ಯಾರು ಚೆನ್ನಾಗಿ ಆಡಿದ್ದಾರೆ ಅವ್ರನ್ನ ಹೊಗಳ್ತಾರೆ, ಮತ್ತು ನೆಕ್ಸ್ಟು ಎಷ್ಟು ಪಾಯಿಂಟ್ಸ್ ಬೇಕು, ಏನು ಮಾಡಬೇಕು ನೆಕ್ಸ್ಟು ಸಮಯದಲ್ಲಿ, ಇನ್ನು ಉಳಿದಿರೋಂಥ ಸಮಯ ಎಷ್ಟಿದೆ, ಅದರಲ್ಲಿ ಏನು ಮಾಡಬೇಕು ಅನ್ನೋದನ್ನು ಈ ಸಮಯಗಳಲ್ಲಿ ತಿಳಿಸ್ಕೊಡ್ತಾರೆ ಅವರು. ನೋಡಿ, ಇದಾದ ತಕ್ಷಣ ಮತ್ತೆ ಈಗ ಮ್ಯಾಚಿಗೆ ಬಂದರು. ನಾನು ಹೇಳಿದೆ ಈಗ ಇಷ್ಟು ಸಮಯ ಅವ್ರಿಗೆ ಬ್ರೇಕ್ ಕೊಡ್ತಾರೆ ಅಂತೇಳಿ. ನೋಡಿ, ಈಗ ಅಷ್ಟು ಸಮಯ ಆಯ್ತಲ್ಲ, ಅಷ್ಟು ಸಮಯ ಆದಮೇಲೆ ಈಗ ಅವರು ರೆಡಿ ಆಗ್ತಾಯಿದ್ದಾರೆ ಮ್ಯಾಚ್ಗೆ. ಆ 2ರಿಂದ 5 ನಿಮಿಷ ಏನಾಗುತ್ತೆ, ಆ 2ರಿಂದ 5 ನಿಮಿಷದಲ್ಲಿ ಸೊ ಅವರುಗಳೆಲ್ಲ ಮಾತಾಡಿಕೊಂಡು ಮತ್ತೆ ಈಗ ಮ್ಯಾಚಿಗೆ ಸ್ಟಾರ್ಟ್ ಆಗಿದ್ದಾರೆ. ನೋಡಿ, ಶಾಲಾ ಅಂತ ಏನಿದೆ, ಶಾಲಾ ಅಂತ 11, 12ಕ್ಕೆ ಇರುತ್ತೆ. ತಾವು ಯಾರು ವೀಕ್ಷಣೆ ನೇರವಾಗಿ ಮಾಡಬೇಕು ಅನ್ನೋರು ಶಾಲೆ ಹತ್ರ ಬರ್ಬೋದು, ಶಿರಮಳ್ಳಿ ಹತ್ರ ಬರ್ಬೋದು. ನಾನು ಇನ್ಫಾರ್ಮೇಷನನ್ನು ಹಾಕಿರ್ತೇನೆ. ಓಕೆ, ಈಗ ಆಲ್ರೆಡಿ ವಿಭಾಗ ಮಟ್ಟ 11ನೇ ತಾರೀಕು ಇರೋದ್ರಿಂದ ಶಾಲೆಯಲ್ಲಿ ಯಾವ್ಯಾವ ರೀತಿ ಪ್ರಿಪ್ರೇಷನ್ ಇದೆ ಮತ್ತು ಮಕ್ಕಳೆಲ್ಲ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಇದೇ HM ಇದರ ಜೊತೇಲಿ. ಸೊ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ನೀವು ಮಾತಾಡ್ತಾ ಹೋಗಿ. ಸರ್, ಈಗ ನಿಮ್ಮ ಶಾಲೆಯಲ್ಲಿ ಮಕ್ಕಳನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಾ, ಮತ್ತು ಮಕ್ಕಳು ಯಾವ ರೀತಿ ಪ್ರಿಪ್ರೇಷನ್ಲಿದ್ದಾರೆ, ಈಗ ಹೇಗೆ ಪ್ರೈಸ್ ಬರುತ್ತೆ ಅಂತ ಅನಿಸುತ್ತಾ ನಿಮಗೆ? ನಮ್ಮ ಶಾಲೆಯಲ್ಲಿ ಪ್ರತಿದಿನ ಮಕ್ಕಳಿಗೆ ಬೆಳಿಗ್ಗೆ ಮತ್ತು ಸಂಜೆ PT ಮಾಸ್ಟ್ರು ಪ್ರಾಕ್ಟೀಸನ್ನು ಮಾಡಿಸ್ತಾರೆ. ಜೊತೆಗೆ ನಮ್ಮ ಮಕ್ಕಳು ಚೆನ್ನಾಗಿ ಕೂಡ ಆಡ್ತಾಯಿದ್ದಾರೆ. ನಮಗೂ ಕೂಡ ಪ್ರೈಸ್ ಗೆಲ್ತಾರೆ ಅನ್ನೋ ಒಂದು ನಂಬಿಕೆ ಮತ್ತು ಭರವಸೆ ಎರಡೂ ಕೂಡ ಇದೆ. 11ನೇ ತಾರೀಕೇನೋ ಸ್ಪೋರ್ಟ್ಸ್ ಇದೆ, ಅದಕ್ಕೆ ಚೆನ್ನಾಗಿ ಪ್ರಿಪ್ರೇಷನ್ ಆಗ್ತಾಯಿದ್ದಾರೆ. ಟೀಮ್ ಗೇಮ್ಸ್ ಆಗಿರ್ಬೋದು, ಅಥ್ಲೆಟಿಕ್ಸ್ ಆಗ್ಬೋದು, ಎಲ್ಲನೂ ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಆಗ್ತಾಯಿದ್ದಾರೆ. ಸರ್, ಅಂದರೆ ಈಗ ಎಷ್ಟು ವರ್ಷದಿಂದ ನಿಮ್ಮ ಶಾಲೆಯಲ್ಲಿ ನಡೀತಾ ಇದೆ ಸರ್ ಈ ಥರ ಖೋಖೋ ಅಂತ? ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಂಡ್ರಿ ಸರ್? ಖೋಖೋ ಅನ್ನೋದು ಮೊದಲು ಇರಲಿಲ್ಲ ಇಲ್ಲಿ. ಮೊದಲು ಏನಿದ್ರು ವಾಲಿಬಾಲು ಮತ್ತು ಕಬಡ್ಡಿ ಆ ರೀತಿ ಇತ್ತು. ನಮ್ಮ PT ಸರ್ ಬಂದ ಮೇಲಿಂದ ಒಂದು 4-5 ವರ್ಷದಿಂದ ಇದು ಖೋಖೋ ಟೀಮ್ ಚೆನ್ನಾಗಿ ನಡೀತಾ ಇದೆ. ಹೋದ ಒಂದು 2-3 ವರ್ಷದಿಂದ ಕೂಡ ನಮ್ಮ ಶಾಲೆ ಒಳ್ಳೆ ಪ್ರದರ್ಶನವನ್ನು ಕೊಟ್ಟು ಎಲ್ಲ ವಿಭಾಗದಲ್ಲೂ ಕೂಡ ಅತ್ಯುತ್ತಮ ಪ್ರದರ್ಶನವನ್ನು ಕೊಟ್ಟು ವಿಭಾಗ ಮಟ್ಟದಲ್ಲಿ ಒಳ್ಳೆ ಹೆಸರನ್ನು ಮಾಡಿದೆ. ಆಮೇಲೆ ಮತ್ತೊಂದು ಕ್ವಶನ್ ಸರ್ ನಿಮಗೆ. ಹೇಳಿ. ಲಾಸ್ಟ್ ಇಯರ್ 2024-25ರಲ್ಲಿ ನಿಮ್ಮ ಶಾಲೆಗೆ ಸಮಗ್ರ ಪ್ರಶಸ್ತಿ ಬಂದಿದೆ ಅಂತ ಕೇಳ್ಪಟ್ಟೆ, ನಿಜಾನಾ ಸರ್? ಖಂಡಿತ. ಇದು 2 ಏನೋ ಆಗಿದೆ ನಮ್ಮ ಶಾಲೆಗೆ. 3 ಸರಿ ಕೂಡ ಸಮಗ್ರ ಪ್ರಶಸ್ತಿ ಬಂದಿದೆ. ಈ ಸರಿ ಬಂದರೆ ಅದು 4ನೇ ಸರಿ. ಬರೀ ಟೀಮ್ ಗೇಮ್ಸೇ ಅಂತಲ್ಲ, ಅಥ್ಲೆಟಿಕ್ಸಲ್ಲೂ ಕೂಡ ನಮ್ಮ ಮಕ್ಕಳು ಒಳ್ಳೆ ಸಾಧನೆಯನ್ನು ಮಾಡಿ ನಮ್ಮ ಶಾಲೆಗೆ ಒಳ್ಳೆ ಹೆಸರನ್ನು ತಂದಿದ್ದಾರೆ. ನಿಮ್ಗೆ ಈ ಸರಿ ಓದ್ತಿದೆಯಾ ಸರ್ ಸಮಗ್ರ ಪ್ರಶಸ್ತಿ ಬರುತ್ತೆ ಅಂತ? ಖಂಡಿತ ಸಮಗ್ರ ಪ್ರಶಸ್ತಿ ಬರೋದಕ್ಕೆ ಆದಷ್ಟು ಪ್ರಯತ್ನವನ್ನು ಹಾಕಿದ್ದಾರೆ. ನೋಡೋಣ. ಈ ಸತ್ತು ಟೀಮ್ ಗೇಮ್ಸ್ ಎಲ್ಲ ಚೆನ್ನಾಗಿದೆ. 3 ಸರಿ ಗೆದ್ದಿದ್ದಾರೆ. 4ನೇ ಬಾರಿ ಆಗ್ಬೋದು ಅಂತ ನಾವು ಕೂಡ ಖುಷಿಯಾಗಿದ್ದೀವಿ. ಖಂಡಿತ ಸರ್, ಒಳ್ಳೆಯದಾಗಲಿ. ನಾನು ಮತ್ತೊಮ್ಮೆ ಇನ್ನೊಂದು ದಿನ ನಿಮಗೆ ಮೀಟ್ ಮಾಡ್ತೀನಿ. ಓಕೆ. ನೋಡಿ ಸ್ನೇಹಿತರೆ, ಈಗ ಇಷ್ಟು ಸಮಯ ಏನು ಈ ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಮ ಜೊತೆ ಮಾತಾಡಿದರು.
ಸೊ ಈ ರೀತಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಇದೇ ರೀತಿ ಇರುವಂಥ ಮಕ್ಕಳು ಇದ್ದೇ ಇರ್ತಾರೆ. ಸೊ ಮಕ್ಕಳು ಓದಲಿಲ್ಲ ಅನ್ನೋದಕ್ಕೋಸ್ಕರ ಅದು ಬೈಯೋದಲ್ಲ. ಏಕೆಂದರೆ ಕೆಲವರು ಸ್ಪೋರ್ಟ್ಸಲ್ಲಿ ಏನಾದರೂ ಸಾಧನೆ ಮಾಡ್ಬೋದು, ಕೆಲವರು ಸಾಂಸ್ಕೃತಿಕ ವಿಭಾಗದಲ್ಲಿ ಸಾಧನೆ ಮಾಡ್ಬೋದು. ಯಾರ್ಯಾರು ಯಾವ್ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಸೊ ಅಂಥ ಮಕ್ಕಳಿಗೆ ದಯಮಾಡಿ ನೀವು ಯಾರು ಪೋಷಕರಿದ್ದೀರ ಅಂಥ ಮಕ್ಕಳಿಗೆ ಅದರಲ್ಲೇ ಸಪೋರ್ಟ್ ಮಾಡಬೇಕು ನೀವು. ನಿಮ್ಮದು ಏನೇ ಪ್ರಶ್ನೆಗಳಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ಈ ಮಕ್ಕಳ ಪರಿಶ್ರಮಕ್ಕೆ ಮತ್ತು ನಾನು ಬಂದು ಇಲ್ಲಿ ವಿಡಿಯೋ ಮಾಡಿರೋದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅತಿ ಹೆಚ್ಚು ನಿಮ್ಮ ಕಡೆಯಿಂದ ಲೈಕ್ಗಳು ಬರ್ತಾಯಿದ್ರೆ ನಾನು ಮತ್ತೊಮ್ಮೆ ವೀಡಿಯೋಗಳು ಈ ರೀತಿ ಸ್ಪೋರ್ಟ್ಸ್ ವೀಡಿಯೋ ಆಗ್ಬೋದು. ಈಗ ಇಲ್ಲಿವರೆಗೂ ನಾನು ನೋಡಿ ಇದನ್ನು ಹೋಲ್ಡೇ ಅಂತ ಕರಿತೀವಿ. ಇಲ್ಲಿವರೆಗೂ ನಾನು ನಿಮಗೆ ಎಷ್ಟೋ ಹೋಟೆಲ್ಗಳಾಗ್ಬೋದು ಮತ್ತು ಫ್ರ್ಯಾಂಕ್ ವೀಡಿಯೋಗಳಾಗ್ಬೋದು ನಿಮ್ಮನ್ನು ನಗಿಸಿದ್ದೀನಿ ಮತ್ತು ಇನಾಗ್ರೇಷನನ್ನು ಮಾಡಿದ್ದೀನಿ, ಪ್ರತಿಯೊಂದು ಮಾಡಿಕೊಟ್ಟಿದ್ದೀವಿ. ಸ್ಪೋರ್ಟ್ಸ್ ವೀಡಿಯೋಗಳು ಆಗಾಗ ಮಾಡ್ತಾಯಿರ್ತೀನಿ. ನಿಮ್ಮಲ್ಲಿ ಯಾವುದೇ ಡೌಟ್ಗಳಾಗಲಿ ದಯಮಾಡಿ ಏನೇ ಡೌಟ್ಸ್ ಇದ್ದರೂ ಕೂಡ ಅಥವಾ ನಿಮ್ಮ ಶಾಲೆಗಳಿಗೆ ಎಲ್ಲ ಏನಾನ ವೀಡಿಯೋ ಮಾಡಿಕೊಡ್ಬೇಕು ಅಂದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಶಿಕ್ಷಕರಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಷ್ಟೇ ದೈಹಿಕ ಶಿಕ್ಷಣ ಶಿಕ್ಷಕರು ಅಂತೇನಿರ್ತಾರೆ ಅವ್ರಿಗೂ ಇರುತ್ತೆ. ಏಕೆಂದರೆ ನಾವು ಎಲ್ಲೋ ಒಂದು ಟೈಮ್ ಕೂತು ನೋಡಿಬಿಡ್ತೀವಿ, ಇಲ್ಲಾಂದರೆ ವೀಡಿಯೋ ಚೆನ್ನಾಗಿಲ್ಲ ಅಂತಂದರೆ ಅದನ್ನು ಸುಮ್ಮನೆ ಮೇಲೆ ಎಳೆದು ಬಿಡ್ತೀವಿ. ನೋಡಿ, ಅವರುಗಳ ಪರಿಶ್ರಮ ಎಷ್ಟಿರುತ್ತೆ ಅಂತಂದರೆ ತುಂಬ ಖುಷಿ ಆಗುತ್ತೆ ಮಕ್ಕಳ ಈ ಹುಮ್ಮಸ್ಸನ್ನು ನೋಡ್ತಾ ಇದ್ದರೆ. ಯಾರ್ಯಾರು ನೋಡ್ತಾ ಇದ್ದಾರೆ ವಿಡಿಯೋವನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ. ಎಸ್, ಇಲ್ಲಿಗೆ 2ನೇ ಹಂತ ಮುಗಿದಿದೆ. ನಾನು ಆಗಲೇ ಹೇಳಿದೆ ಮೊದಲ ಹಂತ ಮುಗಿದಿದೆ ಅಂತೇಳಿ. ಇಲ್ಲಿಗೆ ಟೈಮ್ ಕ್ಲೋಸ್ ಆಗಿದೆ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.